ಇಲ್ಲಿ ನೋಡಿ ಮೋಟರ್ ಓಡ್ತಾ ಇದೆ. ಇದು ಮೋಟರ್ ಇಂದ ಬಂದಿರುವ ವೈರು. ಇದನ್ನ ಕಿತ್ತಾಕ್ತೀನಿ ನೋಡಿ ಏನಾಗುತ್ತೋ. ಚೆಕ್ ಕೇಬಲ್ ಬಾರ್ ಕಿಟ್ ಅಂತ ಬಂತು. ಈ ತರ ನಿಮ್ಗೆ ಮೋಟರ್ ಇಂದ ಬರೋ ವೈರು ಒಳಗೆ ಕಟ್ ಆದ್ರೆ ಅಥವಾ ಲೂಸ್ ಕನೆಕ್ಷನ್ ಇದ್ರೆ ಸ್ಟಾರ್ಟರ್ ಅಲ್ಲಿ ಇರುವ ಕನೆಕ್ಟರ್ ಫಸ್ಟ್ ಸುಟ್ಟೋಗುತ್ತೆ. ಆದ್ರೆ ಅದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಏನಕ್ಕಂದ್ರೆ ಕನೆಕ್ಟರ್ಸ್ ನ ಈಸಿ ಆಗಿ ರಿಪ್ಲೇಸ್ ಮಾಡ್ಬಿಡ್ಬೋದು. ನಿಜವಾದ ಪ್ರಾಬ್ಲಮ್ ಸ್ಟಾರ್ಟರ್ ಅಲ್ಲಿ ಅಲ್ಲ, ಮೋಟರ್ ಅಲ್ಲಿ ಆಗುತ್ತೆ. ಕೇಬಲ್ಸ್ ಕಟ್ ಆದಾಗ ಮೋಟರ್ ಅಲ್ಲಿ ಇರುವ ಕಾಯಿಲ್ಸ್ ಗೆ ಸಮವಾಗಿ ಕರೆಂಟ್ ಹೋಗಲ್ಲ. ಕೆಲವು ಕಾಯಿಲ್ಸ್ ಮಾತ್ರ ಜಾಸ್ತಿ ಕರೆಂಟ್ ನ ಎಳ್ಕೊಳ್ಳುತ್ತೆ. ಅದರಿಂದ ಆ ಕಾಯಿಲ್ ಹೀಟ್ ಆಗ್ಬಿಟ್ಟು ಮೋಟರ್ ಸುಡಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಸಿಗೋ ಜಾಸ್ತಿ ಸ್ಟಾರ್ಟರ್ ಗಳು ಮೇನ್ಸ್ ಇಂದ ಏನಾದ್ರು ಪ್ರಾಬ್ಲಮ್ ಆದ್ರೆ ಪ್ರೊಟೆಕ್ಷನ್ ಕೊಡುತ್ತೆ. ಆದ್ರೆ ಮೋಟರ್ ಕೇಬಲ್ ಸೈಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಪ್ರೊಟೆಕ್ಷನ್ ಕೊಡಲ್ಲ. ಈ ತರ ಸ್ಟಾರ್ಟರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೇಬಲ್ ಕಟ್ ಆದ್ರೂ ಸಹಿತ ಅದು ಇಮಿಡಿಯೇಟ್ ಆಗಿ ಟ್ರಿಪ್ ಮಾಡಲ್ಲ. ಓವರ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡುತ್ತೆ. ಅಷ್ಟೊಂದು ವೆಯ್ಟ್ ಮಾಡಿದ್ರೆ ಮೋಟರ್ ಹೀಟ್ ಜಾಸ್ತಿ ಆಗುತ್ತೆ. ಅದರಿಂದ 8 ವರ್ಷ ಬರೋ ಮೋಟರ್ 1 ವರ್ಷ ಅಥವಾ 2 ವರ್ಷ ಬಂದ್ಬಿಟ್ಟು ಸುಟ್ಟೋಗುತ್ತೆ. ನಮ್ ಸ್ಟಾರ್ಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಪ್ರಾಬ್ಲಮ್ ಬಂದ್ರೆ ಇಮಿಡಿಯೇಟ್ ಆಗಿ ಟ್ರಿಪ್ ಮಾಡ್ಬಿಟ್ಟು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಇದರಿಂದ ಯಾವುದೇ ಕಾರಣಕ್ಕೆ ನಿಮ್ ಮೋಟರ್ ಸುಡಕ್ ಬಿಡಲ್ಲ. ಸೊ ನಿಮ್ ಮೋಟರ್ ಗೆ ಒಳ್ಳೆ ಪ್ರೊಟೆಕ್ಷನ್ ಬೇಕಂದ್ರೆ ಬಿಟಿಕೋ ಸ್ಟಾರ್ಟರ್ಸ್ ನ ಹಾಕೊಳ್ಳಿ. ಈ ತರ ಸ್ಟಾರ್ಟರ್ ಬಗ್ಗೆ ಹೆಚ್ಚು ಮಾಹಿತಿಗೋಸ್ಕರ ನಮ್ ಪೇಜ್ ನ ಫಾಲೋ ಮಾಡಿ. ನಮಸ್ತೆ.